ಶಿವಮೊಗ್ಗದಲ್ಲಿ ಶಾಲಾ ಶಿಕ್ಷಕರಿಂದ ಎಡವಟ್ಟು. ಶಿವಮೊಗ್ಗದಲ್ಲಿ ಶಾಲಾ ಶಿಕ್ಷಕರಿಂದ ಎಡವಟ್ಟಾಗಿದೆ. ಮಕ್ಕಳಿಂದ ಅಪಾಯಕಾರಿ ಕೆಲಸವನ್ನ ಮಾಡಿಸಿದ್ದ ಶಿಕ್ಷಕರು. ಮೇಲ್ಛಾವಣಿ ಕಸ ಗುಡಿಸಿದ ಶಾಲೆಯ ಮಕ್ಕಳು. ಶಿವಮೊಗ್ಗದಲ್ಲಿ ಆಗಿರುವಂತಹ ಘಟನೆ ಇದು. ಮಕ್ಕಳಿಂದ ಕೆಲಸವನ್ನ ಶಾಲೆಯ ಮುಖ್ಯ ಶಿಕ್ಷಕರು ಮಾಡಿಸಿದ್ದಾರೆ. ಮಂಡಗದ್ದೆ ಗ್ರಾಮದ ಉರ್ದು ಶಾಲೆಯಲ್ಲಿ ಈ ಎಡವಟ್ಟಾಗಿದೆ. ತೀರ್ಥಹಳ್ಳಿ ತಾಲೂಕಿನ ಮಂಡಗದ್ದೆ ಗ್ರಾಮದ ಶಾಲೆ. ಹೆಂಚುಗಳ ಮೇಲೆ ನಡೆದು ಮಕ್ಕಳು ಕಸಗುಡಿಸಿದ್ದಾರೆ. ಮಾರ್ಕ್ ಮಾಡಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಮಕ್ಕಳು ಆ ಶಾಲಾ ಕಟ್ಟಡದ ಮೇಲಿನ ಹೆಂಚ್ ಮೇಲೆ ನಿಂತು ಕಸವನ್ನ ಗುಡಿಸ್ತಾ ಇದ್ದಾರೆ ಅಂತ ಹೇಳಿ. ಒಂದು ವೇಳೆ ಆಯ ತಪ್ಪಿ ಕೆಳಗಡೆ ಬಿದ್ದು ಏನಾದ್ರೂ ಆದ್ರೆ ಯಾರು ಜವಾಬ್ದಾರರು? ಮುಖ್ಯ ಶಿಕ್ಷಕರು ಮತ್ತು ಶಾಲೆಯ ಈ ಒಂದು ನಿರ್ಧಾರಕ್ಕೆ, ನಡವಳಿಕೆಗೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಮಕ್ಕಳನ್ನ ಈ ರೀತಿಯಾಗಿ ಅಪಾಯಕಾರಿ ಕೆಲಸಗಳಿಗೆ ಬಳಸಿಕೊಂಡಿರುವುದಕ್ಕೆ ಸಂಬಂಧಪಟ್ಟಂತೆ ಯಾರು ಈ ರೀತಿ ನಡ್ಕೊಂಡಿದ್ದಾರೋ ಅವರ ವಿರುದ್ಧ ಸೂಕ್ತ ಕ್ರಮ ಆಗಬೇಕು ಅನ್ನೋ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಮಕ್ಕಳು ಶಾಲೆಗೆ ಬರುವುದು, ಪಾಠ ಪ್ರವಚನವನ್ನ ಕೇಳೋದಕ್ಕೆ, ಓದೋದಕ್ಕೆ, ಅದನ್ನ ಬಿಟ್ಟು ಶಾಲೆಯ ಕೆಲಸ ಕಾರ್ಯಗಳನ್ನ ಈಗಾಗಲೇ ಸಾಕಷ್ಟು ಒಂದಷ್ಟು ಪ್ರಕರಣಗಳನ್ನ ನಾವು ನೋಡಿದ್ವಿ. ಮಕ್ಕಳಿಂದ ಶೌಚಗುಂಡಿ ಕ್ಲೀನ್ ಮಾಡಿಸೋದು ಅಥವಾ ಶೌಚಾಲಯವನ್ನ ಕ್ಲೀನ್ ಮಾಡಿಸೋದು, ಬೇಕಾಬಿಟ್ಟಿಯಾಗಿ ಏನ್ ಕೆಲಸವನ್ನ ಸಿಬ್ಬಂದಿಯನ್ನ ಇಟ್ಕೊಂಡು ಮಾಡಿಸ್ಬೇಕೋ ಆ ಕೆಲಸವನ್ನ ಮಕ್ಕಳ ಕೈಯಲ್ಲೇ ಮಾಡಿಸುವಂತಹ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ಅದೇ ರೀತಿಯ ಮತ್ತೊಂದು ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ. ಶಿವಮೊಗ್ಗದಲ್ಲಿ ಮಂಡಗದ್ದೆ ಗ್ರಾಮದ ಉರ್ದು ಶಾಲೆಯಲ್ಲಿ ಈ ರೀತಿಯಾಗಿ ಮಕ್ಕಳನ್ನ ಬಳಸಿಕೊಂಡು ಹೆಂಚಿನ ಮೇಲೆ ಬಿದ್ದಿರುವಂತಹ ಕಸ ಕಡ್ಡಿಗಳನ್ನ ಗುಡಿಸುವಂತಹ ಕೆಲಸವನ್ನ ಮುಖ್ಯ ಶಿಕ್ಷಕರೇ ಕೊಟ್ಟಿದ್ದಾರೆ. ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ಈ ರೀತಿಯಾಗಿ ನಡ್ಕೊಂಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆಯೂ ಕೂಡ ಎದ್ದಿದೆ. ಸಾರ್ವಜನಿಕರು ಕೂಡ ಇದೇ ಪ್ರಶ್ನೆಯನ್ನ ಹಾಕಿದ್ದಾರೆ. ಹೆಚ್ಚು ಕಮ್ಮಿಯಾಗಿ ಕೆಳಗಡೆ ಬಿದ್ದು ಏನಾದ್ರೂ ಆದ್ರೆ ಇವತ್ತು ಪ್ರಶ್ನೆ ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಕೆಲಸ ಕಾರ್ಯಗಳಿಗೆ ಮತ್ತೊಂದು ಮಗದೊಂದಕ್ಕೆ ಮಕ್ಕಳನ್ನ ಬಳಸಿಕೊಳ್ಳುವ ಸಾಧ್ಯತೆ ಕೂಡ ಇರುತ್ತೆ. ಆರಂಭದಲ್ಲೇ ಇದೆಲ್ಲವನ್ನ ಕೂಡ ಚ್ಯೂಟಿ ಹಾಕಬೇಕಾದಂತಹ ಜವಾಬ್ದಾರಿ ಶಿಕ್ಷಣ ಇಲಾಖೆಯ ಮೇಲೂ ಕೂಡ ಇದೆ. ಆ ನಿಟ್ಟಿನಲ್ಲಿ ಏನ್ ಕ್ರಮ ಆಗುತ್ತೆ, ಸ್ಥಳೀಯವಾಗಿ ಶಿಕ್ಷಣ ಅಧಿಕಾರಿಗಳು ಏನ್ ಕ್ರಮವನ್ನು ಜರುಗಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಗಮನಿಸ್ತಾ ಇರಬಹುದು, ಮಕ್ಕಳನ್ನ ಹೆಂಚ್ ಮೇಲೆ ನಿಲ್ಲಿಸಿ ಯಾವ ರೀತಿಯಾಗಿ ಕ್ಲೀನ್ ಮಾಡಿಸುವಂತಹ ಕೆಲಸವನ್ನ ಮಾಡಲಾಗ್ತಿದೆ ಅಂತ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನಾವು ಕಂಡ ಹಾಗೆ ಇದೀಗ ವಿಡಿಯೋ ಮೂಲಕ ಬೆಳಕಿಗೆ ಬಂದಿರುವಂತಹ ಪ್ರಕರಣ, ಮಕ್ಕಳನ್ನ ಈ ರೀತಿಯಾಗಿ ಅಪಾಯಕಾರಿ ಕೆಲಸಕ್ಕೆ ಬಳಸಿಕೊಂಡಿರುವುದು ಈ ಹಿಂದೆಯೂ ಕೂಡ ಇದೇ ರೀತಿಯಾಗಿ ಈ ಶಾಲೆಯಲ್ಲಿ ನಡೀತಾ ಇತ್ತಾ? ಈ ಬಗ್ಗೆ ಶಾಲೆಯ ಶಿಕ್ಷಕರು ಏನಂತಾರೆ? ಸಾರ್ವಜನಿಕರಿಂದ ಯಾವ ರೀತಿಯ ಆಕ್ಷೇಪ ವ್ಯಕ್ತವಾಗ್ತಿದೆ? ಇದು ತೀರ್ಥಹಳ್ಳಿ ತಾಲೂಕಿನ ಮಂಡಗದ್ದೆಯಲ್ಲಿರುವಂತಹ ಉರ್ದು ಸರ್ಕಾರಿ ಶಾಲೆಯಲ್ಲಿ ನಡೆದ ಒಂದು ಘಟನೆ ಆಗಿದೆ. ಆ ಮಕ್ಕಳಿಂದ ಕೂಡ ಇರುವಂತಹ ಹೆಂಚ ಮೇಲೆ ಹತ್ತಿಸ್ಬಿಟ್ಟು ಆ ಮಕ್ಕಳಿಂದ ಕೂಡ ಸ್ವಚ್ಛತೆ ಮಾಡ್ತಿರೋದು ಕೂಡ ಅಲ್ಲಿ ಗಮನಕ್ಕೆ ಬಂದಿದೆ. ಹಾಗಾಗಿ ಅಲ್ಲಿರುವಂತಹ ಸ್ಥಳೀಯರು ಕೂಡ ಇದಕ್ಕೆ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ರು. ಮತ್ತೆ ಅಲ್ಲಿರುವಂತವರು ಈ ಹಿಂದೆ ಕೂಡ ಅದ್ರ ಬಗ್ಗೆ ಸಂಬಂಧಪಟ್ಟಂತಹ ಮುಖ್ಯ ಶಿಕ್ಷಕರು ಕೂಡ ದೂರು ಕೊಟ್ಟಿದ್ರು. ಆದ್ರೂ ಕೂಡ ಇಲ್ಲಿ ಸಂಬಂಧಪಟ್ಟಂತಹ ಶಿಕ್ಷಕರು ಎಚ್ಚೆತ್ತುಕೊಂಡಿಲ್ಲ. ಇವತ್ತು ಕೂಡ ಅದೇ ರೀತಿ ಒಂದು ಘಟನೆ ನಡೀತು. ಹಾಗಾಗಿ ಆ ಸ್ವಚ್ಛ ಮಾಡುವಂತ ವಿಡಿಯೋ ಇದೆ. ಅಲ್ಲಿ ಸ್ಥಳೀಯರು ವಿಡಿಯೋ ಅದನ್ನ ತಮ್ಮ ಮೊಬೈಲ್ ಸೆರೆ ಹಿಡಿದಿದ್ದಾರೆ. ಸೆರೆ ಹಿಡಿದ್ಬಿಟ್ಟು ಅದು ಈಗ ವೈರಲ್ ಆಗಿದೆ. ಹಾಗಾಗಿ ಶಿವಮೊಗ್ಗ ಜಿಲ್ಲೆ ಏನಿದೆ, ಶಿಕ್ಷಣ ಸಚಿವರ ಜಿಲ್ಲೆ ಆಗಿದೆ. ಶಿಕ್ಷಣ ಸಚಿವ ಜಿಲ್ಲೆ ಇಂತಹ ಒಂದು ಘಟನೆ ನಡೆದಕ್ಕೆ ಸಾಕಷ್ಟು ಆಕ್ರೋಶ ಕೂಡ ಹೊರಹಾಕಿದ್ದಾರೆ ಸ್ಥಳೀಯರು. ಮಧುಶ್ರೀ, ಧನ್ಯವಾದ ಬಸವರಾಜ್ ತಮ್ಮ ಮಾಹಿತಿಗಾಗಿ.